ಕಾವಿಧಾರಿ ಸ್ವಾಮಿಯಿಂದ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ, ಕಾಮುಕ ಸ್ವಾಮಿಯನ್ನು ಜೈಲಿಗಟ್ಟಿದ ಪೊಲೀಸರು. ಈತ ಕಾವಿ ಸ್ವಾಮಿ ಅಲ್ಲ, ಕಾಮುಕ ಸ್ವಾಮಿ. ಕಾವಿ ತೊಟ್ಟ ಸ್ವಾಮೀಜಿಯಿಂದ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿರುವ ಘಟನೆಯೊಂದು ಬೆಳಕಿಗೆ ಬಂದಿದೆ. ಉತ್ತರ ಕರ್ನಾಟಕದಲ್ಲಿ ನಕಲಿ ಸ್ವಾಮೀಜಿಗಳ ಹಾವಳಿ ಹೆಚ್ಚಾಗಿದ್ದು, ನಕಲಿ ಬಾಬಾನಿಂದ ಅಪ್ರಾಪ್ತೆಯ ಮೇಲೆ ಅತ್ಯಾಚಾರ ನಡೆದಿದೆ. ಮನೆಗೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಲಾಡ್ಜ್ಗೆ ಕರೆದುಕೊಂಡು ಹೋಗಿ ಅತ್ಯಾಚಾರ ನಡೆಸಿದ ಕಾಮುಕ ಸ್ವಾಮಿ ಮೇಕಳಿಯ ರಾಮ ಮಂದಿರದ ಲೋಕೇಶ್ವರ ಮಹಾರಾಜನ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿದೆ. ರಾಯಬಾಗ ತಾಲೂಕಿನ ಮೇಕಳಿ ಗ್ರಾಮದ ಲೋಕೇಶ್ವರ ಸ್ವಾಮಿ ರಸ್ತೆಯಲ್ಲಿ ಹೋಗುತ್ತಿದ್ದ ಬಾಲಕಿಯನ್ನು ಕಾರಿನಲ್ಲಿ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿ ರಾಯಚೂರು ಬಾಗಲಕೋಟೆ ಜಿಲ್ಲೆಗೆ ಸುತ್ತಾಡಿಸಿ ರಾಯಚೂರು ಹಾಗೂ ಬಾಗಲಕೋಟೆಯ ಜಿಲ್ಲೆ ಲಾಡ್ಜ್ಗಳಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ. ನಂತರ ಬಾಲಕಿಯನ್ನು ಬಾಗಲಕೋಟೆ ಜಿಲ್ಲೆಯ ಮಹಲಿಂಗ್ಪುರ್ ಬಸ್ ನಿಲ್ದಾಣದಲ್ಲಿ ಬಿಟ್ಟು ಹೋಗಿದ್ದು, ಈ ವಿಷಯ ಯಾರಿಗಾದರೂ ತಿಳಿಸಿದರೆ ಪರಿಸ್ಥಿತಿ ನೆಟ್ಟಗಿರುವುದಿಲ್ಲವೆಂದು ಬೆದರಿಕೆ ಹಾಕಿದ್ದಾನೆ. ಈ ಕುರಿತು ಬಾಗಲಕೋಟೆ ಪೊಲೀಸರು ಬಾಗಲಕೋಟ್ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಮೂಡಲ್ಗಿ ಪೊಲೀಸ್ ಠಾಣೆಗೆ ಪ್ರಕರಣ ಹಸ್ತಾಂತರಿಸಿದ್ದಾರೆ. ಈಗ ಮೂಡಲ್ಗಿ ಪೊಲೀಸರು ಆರೋಪಿ ಕಾಮುಕ ಸ್ವಾಮಿಯನ್ನು ಜೈಲಿಗಟ್ಟಿದ್ದಾರೆ. ಈ ಲಾಂಗ ಮಚ್ಚೆ ಅವರು ಇಟ್ಕೊಂಡದ್ದು ನಿಮ್ಗೆ ಇದುವರೆಗೆ ನಿಮ್ಮ ಕಣ್ಣೆ ಅದರಿಗೆ ಬಿದ್ದಿಲ್ಲ? ಇತ್ತು ಅನ್ನೋದು ಎಲ್ಲರೂ ಹೇಳ್ತಿರ್ರಿ. ಹಾಂ, ಆದ್ರೆ ಈ ಟೈಪ್ ಇಟ್ಟಿದ್ದ ಅನ್ನೋದು ನಮಗೇನು ಮಾಹಿತಿ ಇಲ್ಲ. ಇದೆಲ್ಲ ಲಾಂಗ ಮಚ್ಚ ಮಠದಾಗ ಯಾಕ್ರಂತ? ಯಾಕಂದ್ರೆ ಯಾರ್ಯಾರು ಅವ್ರು ಬರೋದು ಹೊಂಟ್ರಂದ್ರೆ ಯಾರ್ಯಾರು ಅವ್ರು ಬದ್ದಲ್ಲ ಏನಾರೇ ಮಾತಾಡಕತ್ತಾರಂದ್ರೆ ಅವ್ರಿಗೆ ಬಿಡ್ಯಾಕ ಮಾಡಾಕ ಈ ಉದ್ದೇಶದಿಂದ ಇದು ಲಾಂಗ ಮಚ್ಚೆ ಇಟ್ಕೊಂಡು ಅವ್ರಿಗೆ ಅಂಜಿಕೆ ಆಗ್ತೈತ್ರಿ. ಅಂದ್ರೆ ಒಂದು ವಿದ್ಯೆ ಅಂತ ಐತಿ ಅಂದ್ರೆ ರೀ ಎಲ್ಲ ನಮ್ಮಲ್ಲಿ ವಿದ್ಯೆ ಐತ್ರಿ. ಅವ್ರು ಮಾಟ ಮಂತ್ರ ಲಾಂಗ ಮಚ್ಚ ಎಲ್ಲ ನಮ್ಮನೆ ತಯಾರದಾಗ ಇದ್ರು. ಅಲ್ಲ, ಈ ಮಠಕ ನಂಬರ್ ಕೂಡ ಹೇಳ್ತಿದ್ರಂತ? ಮಠಕ ನಂಬರು ಹೇಳ್ತಾನ್ರಿ. ಈ ಮಠದಾಗ ನೋಡ್ರಿ ಧಾರ್ಮಿಕ ಚಟುವಟಿಕೆಗಳಿಗಿಂತ ಹೆಚ್ಚಾಗಿ ಇದು ಅನೈತಿಕ ಚಟುವಟಿಕೆಗಳು ಹೆಚ್ಚಾಗಿ ನಡೀತಾವೆ. ಮಠದ ಹೆಸರೇನ್ರಿ ಅದು? ಮಠದ ರಾಮ ಮಂದಿರ ಅಂತ ಹೆಸರು ಇಟ್ಟಿದ್ದಾನ್ರಿ. ಇಲ್ಲಿ ನಮ್ಮ ಊರಾಗ ಸ್ವಲ್ಪ ಕ್ಷತ್ರಿಯ ಜನ ಹೆಚ್ಚೈತಿನ ಅಂತ ಇಲ್ಲಿ ರಾಮ ಮಂದಿರ ಅಂತ ಇರ್ತಾನ್ರಿ. ಮುಂದೆ ಇಲ್ಲೇ ಚಿಕ್ಕೋಡಿ ತಾಲೂಕದಾಗ ಹಂಜನಟ್ಟಿ ಅಂತ ಒಂದು ದಕ್ಷಿಣ ಅಲ್ಲಿ ಹೋಗಿ ನಾ ಕೃಷ್ಣ ಮಠ ಅಂತ ಅಲ್ಲಿ ಒಂದು ಮಾಡ್ಯಾನ್ರಿ. ಸ್ವಾಮೀಜಿ ಹೆಸರೇನ್ರಿ? ಸ್ವಾಮೀಜಿ ಲೋಕೇಶ್ವರ ಸ್ವಾಮೀಜಿ ಅಂತ ಹೇಳ್ತಾನ್ರಿ. ಓಕೆ, ತಾವು ಸ್ಥಳೀಯರಲ್ಲಿ? ಹಾಂ, ಸ್ಥಳೀಯ. ತಮ್ಮ ಹೆಸರು? ತಮ್ಮ ಹೆಸರು ವಸಂತ ಕರಿದಾರ. ಓಕೆ, ಇಲ್ಲೇ ನೀವು ಲೋಕಲ್ ಮೇಕಳಿ ಅವರು? ಮೇಕಳಿ ಅವರು. ಓಕೆ. 19ರಿಂದ ಬಂದಾಗಿಂದ್ರೆ ಇಲ್ಲಿ ಅಹಿತಕರ ಘಟನೆ ಭಾಳ ನಡೆದೈತಿ. ಮತ್ತು ಈಗಾಗಲೇ 2021 ನಾವು 3 ಜನ ಎಲ್ಲ ಬಂದು ಇವನ ಮೇಲೆ ನಾವು ಯಾಕೆ ಹಂಗೆ ಕೇಳೋಣ, ನಮ್ಮ ಮೇಲೆ ಒಂದು ಹಂಗೆ ಮಾಡೋಣ, ನಮ್ಮ 3 ಜನ ಎಲ್ಲ ಬಂದು ಇವ್ನು ಹೊಡಿದವಿ ಮಾಡ್ರಿ ಭೀ ಅವ್ನು ಚಾಲಿ ಬಿಟ್ಟಿಲ್ಲಿವ. ಮತ್ತು ಇಲ್ಲಿ ನಮ್ಮ ಊರಾಗ ರಾಮ ಮಂದಿರ ಅಂತ ಹೇಳ್ತಾನು, ಇಲ್ಲಿ ಹಿಂಗೆ ನೋಡ್ತಾನು. ಚಿಕ್ಕೋಡಿ ತಾಲೂಕು ಹೆಂಜನಟ್ಯಾಗ ಹೋಗಿ ಅಲ್ಲಿ ಕೃಷ್ಣ ಮಠ ಅಂತ ಹೇಳಿ ಕಟ್ತಾನು. ಈ ಸ್ವಾಮೀಂದ್ರ ನಮ್ಮ ಊರಿಗೆ ಭಾಳ ಕೆಟ್ಟ ಹೆಸರು ಬರತೈತಿ. ಮತ್ತು ಇವನು ಯಾವುದೇ ಕಾರಣಕ್ಕೂ ಈ ಥರ ಸರ್ಕಾರದವರಾಗಲಿ ಅಥವಾ ಈ ತಾಲೂಕು ಆಡಳಿತ ಇದನ್ನು ತೆರವುಗೊಳಿಸ್ಬೇಕು. ಮತ್ತು ಈ ಸ್ವಾಮಿನ ಇಲ್ಲಿ ಹೊಳೆ ಬರಬಾರ್ದಂಗೆ ಮಾಡಬೇಕು. ಇರ್ದಿಲ್ಲಂದ್ರೆ ನಾವು ಇದ್ರ ಬದಲಿ ಉಗ್ರವಾದ ಹೋರಾಟ ಮಾಡೋಕ್ಕೆ ತಯಾರಿದ್ದೀವಿ ಗ್ರಾಮಸ್ಥರೆಲ್ಲರೂ. ಇಲ್ಲಿ ಸ್ಥಳೀಯರೇನು ಭಕ್ತರು ಬರ್ತಾರೋ? ಬೇರೆ ಸ್ಥಳೀಯರು ಯಾರೂ ಬರಂಗಿಲ್ಲ ರೀ. ಮಹಾರಾಷ್ಟ್ರದಿಂದ ಓಸಿ ನಂಬರ್ ಹೇಳೋದ, ಮಟಕ ಹೇಳೋದ, ರಾತ್ರಿ ಚಟುವಟಿಕೆ ಎಲ್ಲ ಇಲ್ಲಿ ಮಾಡ್ತಾನೋ. ಹಗಲಿ ಎಲ್ಲ ಸ್ತಬ್ಧ ಇರ್ತೈತಿ ಇಲ್ಲಿ. ಮತ್ತೆ ಎಲ್ಲ ನಮ್ಮ ಊರ್ ಮಂದಿ ಅಂತೂ ಇಲ್ಲಿ ಯಾರೂ ಬರಂಗಿಲ್ಲ. ಹೊರಸ್ಥಳದಿಂದ ಮಂದಿನ ಬಂದು ಆ ಮಂದಿಗೆ ಏನಾರು ಒಂದು ಹುಚ್ಚು ಇದನ್ನ ಹೇಳಿ ದುರುಪಯೋಗ, ಮಂದಿನ ಮುಗ್ಧ ಮನುಷ್ಯನ ಮೇಲೆಲ್ಲ ದುರುಪಯೋಗ ತಗೊಂಡು ಭಾಳ ಅಹಿತಕರ ಘಟನೆ ಮಾಡಿ ನಮ್ಮ ಊರಿಗೆ ಕೆಟ್ಟ ಹೆಸರು ತರತನು. ನಾವೆಲ್ಲ ಗ್ರಾಮಸ್ಥರು ಕೂಡಿ ಇದನ್ನ ಇನ್ನು ಮುಂದಿನ ಕ್ರಮ ಕೈಗೊಳ್ಳಕ್ಕೆ ಸರ್ಕಾರದವ್ರ ಕ್ರಮ ಕೈಗೊಳ್ಳೋದಿಲ್ಲ ಅಂದ್ರೆ ನಾವೆಲ್ಲ ಉಗ್ರವಾದ ಹೋರಾಟ ಮಾಡಕ್ಕೆ ಗ್ರಾಮಸ್ಥರೆಲ್ಲರೂ ನಡೆದೆವು. ಜನ ಎಲ್ಲ ಬರೋ ರಾತ್ರಿನೇ ಬರ್ತಾರೆ? ಎಲ್ಲ ಜನ ಇಲ್ಲಿ ರಾತ್ರಿನೇ ಬರ್ತಾರೆ, ಹಗಲಿ ಯಾರೂ ಇರೋದಿಲ್ಲ. ಅದು ನಮ್ಮ ಊರವ್ರ ಮೇಲೆ ಮಹಾರಾಷ್ಟ್ರ ಬೇರೂರವ್ರು ಅವ್ರಿಗೆ ಏನೇನು ಹೇಳಿ ಕರ್ಸ್ಕೊಂಡ ಓಸಿ ಆಡೋದ, ಅದು ನಂಬರ್ ಹೇಳ್ತೀನಿ, ಅದನ್ನ ಮಾಟ ಮಂತ್ರ ಮಾಡ್ತೀನಿ ಅನ್ನೋದು ಹೇಳಿ ಭಾಳ ಇದನ್ನ ಮಾಡ್ತಾನು. ಇದನ್ನ ಯಾವುದೇ ಕಾರಣಕ್ಕೂ ಆ ಸ್ವಾಮಿಗೆ ಇಲ್ಲಿ ಆಸ್ಪದ ಕೊಡಬಾರದು ನಮ್ಮ ಗ್ರಾಮಸ್ಥರ ಬಗ್ಗೆ. ಮತ್ತು ಪೊಲೀಸರು ಅದು ಏನು ಎನ್ಕ್ವೈರಿ ಮಾಡಿ ಯಾರು ಸಂಬಂಧಪಟ್ಟವ್ರು ಇದಕ್ಕೆ ರಾತ್ರಿ ಅದು ಯಾರೂ ಬಂದಿಲ್ಲ. ಹಿಂದಕ್ಲೆ ಬಂದಾಗ FIR ಮಾಡ್ತೇವೆ ಹಂಗೆ ಹಿಂಗೆ ಹೇಳಿ ನಾವೆಲ್ಲ ಪೊಲೀಸ್ ಅಂತ ಹೋಗಿದ್ದು. ಅವಾಗ ಸಾಹೇಬ್ರೆಲ್ಲ ಹೊಂದಾಣಿಕೆ ಮಾಡಿ ಊರಾಗ ಹಿಂಗೆ ಮಾಡಬೇಡ್ರಿ ಚಲೋ ಅಲ್ಲ ಅಂದ್ರೆ ಅವ್ರಿಗೆ ಬುದ್ಧಿ ಹೇಳಿ ಎಲ್ಲರಿಗೂ ಬುದ್ಧಿ ಹೇಳಿ ಸಮನ್ವಯ ಸಾಧಿಸ್ಕೊಂಡು ಊರಾಗಿರ್ರಿ, ದೇಶ ಮಾಡಬೇಡ್ರಿ. ನಾವು ಗಪ್ಪಿದ್ದು ಇಟ್ರ ಮೇಲೆ ತಾನು ಚಳಿ ಬಿಟ್ಟಿರ್ಬೇಕಂತ ಗಪ್ಪಿದ್ದು. ಆದ್ರೆ ಭೀ ಈ ರೀತಿ ಹೊಳ್ಳೆ ಇದೇ ರೀತಿ ಆಗತೈತಿ. ಈ ಸ್ವಾಮೀಂದ್ರ ನಮ್ಮ ಊರಿಗೆ ಕೆಟ್ಟ ಹೆಸರು ಬರತೈತಿ. ಇವನು ನಮ್ಮ ಊರದಿಂದ ಅಲ್ಲಿ ಏನಾದರೂ ದೂರರು ಏನಾದರೂ ಪೊಲೀಸ್ ಸ್ಟೇಷನ್ಗೆ ಮತ್ತು ತಹಸೀಲ್ದಾರ್ ಅವ್ರಿಗೆ ಮನವಿ ಕೊಡೋದಾದ್ರು ಈ ಹಿಂದೆ ಏನಾದರೂ ಮಾಡಿದ್ರೇನ? ನಾವು ಈಗಾಗಲೇ ಮಾಡಿದ್ವಿ. 2021 ಬಡದಾಟ ಆಗಿತ್ತು ಇಲ್ಲಿ ಹಳೆದಾಗ ಮಾಡಿದ್ದು.
ಆದ್ರೆ ಅದ್ರ ಮೇಲೆ ಹೊಂದಾಣಿಕೆ ಆಗಿರಿ ಅನ್ನೋಲಿಕ್ಕೆ ಹೇಳಿದ್ರು. ಅವಾಗಿಂದ ಆದ್ರೆ ಭೀ ಮತ್ತೆ ಮುಂದೆ 6 ತಿಂಗಳು ಬಿಟ್ಟು ಬಂದ್ರೆ ಮತ್ತೆ ಇದೇ ಚಾಲು ಐತಿ. ಇದುವರೆಗೆ ಅವ್ರ ಮೇಲೆ ಯಾವುದೇ ಕ್ರಮ ಆಗಿಲ್ಲ. ಕ್ರಮ ಕೈಗೊಂಡಿದೆ. ಈಗಾಗಲೇ ನೀವು ಮಾರಕಾಸ್ತ್ರಗಳು ಈಗ ಮಾರಕಾಸ್ತ್ರಗಳು ಕೂಡ ಕೆಲವೊಂದಿಷ್ಟು ಅಲ್ಲಿ ಮಠದಾಗ ಅದಾವು. ಇದೇನಾದರೂ ನಿಮ್ಮ ಸ್ಥಳೀಯರ ಗಮನಕ್ಕೆ ಏನಾದರೂ ಬಂದಿತ್ತೇನ? ನಮ್ಮ ಊರಾಗಿನವ್ರಿಗೆ ಯಾನ್ ಗಮನಕ್ಕಿಲ್ರದ, ಆದ್ರೆ ಯಾನ್ ನಡೆಸ್ತಾನೋ ಮಾಡ್ತಾನೋ ಅದೇನು ನಮಗೆ ಗೊತ್ತಿಲ್ಲ. ಒಟ್ಟು ಇಲ್ಲಿ 2 ನಂಬರ್ ನಡೀತಿತ್ತನೋ ಕವಿ ನಮ್ಮ ತಲೆಯಾಗ ಐತಿ, ಆದ್ರೆ ಏನಾಗೈತೆ ಅನ್ನೋದು ನಮಗೆ ಪಕ್ಕ ಗೊತ್ತಿಲ್ಲ. ನಿಮ್ಮ ಹೆಸರು? ಶಂಕರಯ್ಯ ಹಿರೇಮಠ. ಪಂಚ್ ನ್ಯೂಸ್ಗಾಗಿ ರಾಯಬಾಗದಿಂದ ಸಂಜಯ್ ಬಾಕುಡೆ.